ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಮುಂದೆ ಬರ್ತಕ್ಕಂತಹ CTET ಪರೀಕ್ಷೆಗೆ ಜೊತೆಗೆ HSTR ಮತ್ತು GPSTR PSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಟೀಮ್ ಟೀಚಿಂಗ್ ಮೆಥಡ್ ಅಂತ ಇದೆ. ಅಂದರೆ ಟೀಮ್ ಟೀಚಿಂಗ್ ಮೆಥಡ್ ಕನ್ನಡದಲ್ಲಿ ಏನು ಹೇಳ್ತಾರೆ, ತಂಡ ಬೋಧನಾ ವಿಧಾನ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಯಾವುದು ಟೀಮ್ ಟೀಚಿಂಗ್ ವಿಧಾನದ ಲಾಭಗಳಲ್ಲಿ ಸೇರಿಲ್ಲ ಅನ್ನೋದು. ಸೊ ಆಪ್ಷನ್ಸ್ ನೋಡಿ ಇಲ್ಲಿ. ಇಟ್ ಹೆಲ್ಪ್ಸ್ ಇನ್ ಶೇರಿಂಗ್ ದ ಬೆಸ್ಟ್ ಫ್ಯಾಕಲ್ಟಿ ಬೈ ಮೋರ್ ಸ್ಟೂಡೆಂಟ್ಸ್, ಹೆಚ್ಚು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಕರ ಜ್ಞಾನವನ್ನು ಹಂಚಿಕೊಳ್ಬಹುದು. ಆಪ್ಷನ್ 2, ಇಟ್ ಇನ್ವಾಲ್ವ್ಸ್ ಆಪ್ಟಿಮಮ್ ಯೂಸ್ ಆಫ್ ಟೀಚಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಡಿವೈಸಸ್, ಬೋಧನಾ ತಂತ್ರಗಳು ಮತ್ತು ಸಾಧನಗಳ ಸೂಕ್ತ ಬಳಕೆ ಆಗುತ್ತೆ. ಆಪ್ಷನ್ 3, ಇಟ್ ಇಂಪ್ರೂವ್ಸ್ ದ ಟೀಚಿಂಗ್ ಕ್ವಾಲಿಟಿ, ಬೋಧನೆಯ ಒಂದು ಗುಣಮಟ್ಟವನ್ನು ಸುಧಾರಿಸುತ್ತೆ. ಆಪ್ಷನ್ 4, ಇಟ್ ಅಫೆಕ್ಟ್ಸ್ ದ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ದ ಪ್ಯೂಪಿಲ್ಸ್ ಅಂತ ಇದೆ, ವಿದ್ಯಾರ್ಥಿಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗೆ ಇದು ಪರಿಣಾಮವನ್ನು ಬೀರುತ್ತೆ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಟೀಮ್ ಟೀಚಿಂಗ್ ಮೆಥಡ್ ಅನ್ನೋದು ಆಪ್ಷನ್ 1 ನೋಡಿಲಿ. ಇಟ್ ಹೆಲ್ಪ್ಸ್ ಇನ್ ಶೇರಿಂಗ್ ದ ಬೆಸ್ಟ್ ಫ್ಯಾಕಲ್ಟಿ ಬೈ ಮೋರ್ ಸ್ಟೂಡೆಂಟ್ಸ್, ಅಂದರೆ ಹೆಚ್ಚು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಕರ ಜ್ಞಾನವನ್ನು ಹಂಚಿಕೊಳ್ಬೋದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇಫ್ ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಇನ್ ಅ ಮೂಡ್ ಟು ಸ್ಟಡಿ ಇನ್ ದ ಕ್ಲಾಸ್ ಯು ವಿಲ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಮನಸ್ಸಿಲ್ಲದೆ ಇದ್ದಾಗ ನೀವು ಏನು ಮಾಡ್ತೀರಾ ಆ ಸಂದರ್ಭದಲ್ಲಿ ಅನ್ನೋದು. ಸೊ ಆಪ್ಷನ್ಸ್ ನೋಡಿ. ಫೋರ್ಸ್ ದೆಮ್ಸ್ ಟು ಸ್ಟಡಿ, ಅಂದರೆ ಅವರನ್ನು ಬಲವಂತವಾಗಿ ಓದೋದಕ್ಕೆ ಹೇಳ್ತೀರಾ ಅಂತ. ಆಪ್ಷನ್ 2, ಟೆಲ್ ದೋಸ್ ಸ್ಟೂಡೆಂಟ್ಸ್ ಟು ಲೀವ್ ದ ಕ್ಲಾಸ್, ಅಂದರೆ ಅಂತಹ ವಿದ್ಯಾರ್ಥಿಗಳನ್ನು ಹೊರಗಡೆ, ಅಂದರೆ ತರಗತಿಯಿಂದ ಹೊರಗಡೆ ಹೋಗೋದಕ್ಕೆ ಹೇಳ್ತೀರಾ ಅಂತ. ಆಪ್ಷನ್ 3, ವಾರ್ನ್, ಅಂದರೆ ವಾರ್ನ್ ಮಾಡೋದು ಅಂತ. ವಾರ್ನ್ ದೆಮ್ ದಟ್ ದೇ ಮಸ್ಟ್ ಸ್ಟಡಿ ಆರ್ ಎಲ್ಸ್ ಯು ವಿಲ್ ರಿಪೋರ್ಟ್ ದ ಮ್ಯಾಟರ್ ಟು ದ ಪ್ರಿನ್ಸಿಪಲ್ ಅಂತ. ಅಂದರೆ ಓದೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಪ್ರಿನ್ಸಿಪಲ್ಗೆ ಹೇಳ್ತೀನಿ ಅಂತ ಹೇಳಿ ಅವ್ರಿಗೆ ವಾರ್ನ್ ಮಾಡ್ತೀರಾ ಅಂತ. ಆಪ್ಷನ್ 4, ಟೆಲ್ ದೆಮ್ ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ರಿಲೇಟೆಡ್ ಟು ದೇರ್ ಇಂಟ್ರೆಸ್ಟ್ ಆರ್ ಯುವರ್ ಓನ್ ಸಬ್ಜೆಕ್ಟ್ ಅಂತ. ಇದಂದರೆ ಅವರ ಆಸಕ್ತಿಗೆ ಸಂಬಂಧಿಸಿದ ಆಸಕ್ತಿಕರ ವಿಷಯಗಳನ್ನು ಅಥವಾ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳ್ತೀರಾ ಅನ್ನೋದು. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ಅನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಟೆಲ್ ದೆಮ್ ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ರಿಲೇಟೆಡ್ ಟು ದೇರ್ ಇಂಟ್ರೆಸ್ಟ್ ಆರ್ ಯುವರ್ ಓನ್ ಸಬ್ಜೆಕ್ಟ್ ಅಂತ. ಅಂದರೆ ಬಲವಂತ ಅಥವಾ ಹೆದರಿಸೋದು. ಸೊ ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ, ಭಯ ಉಂಟಾಗುತ್ತೆ, ನಿಮ್ಮ ಮೇಲಿನ ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಸೊ ಆದರೆ ಅವರ ಒಂದು ಇಂಟ್ರೆಸ್ಟ್ಗೆ, ಅಂದರೆ ಆಸಕ್ತಿಗೆ ತಕ್ಕ ವಿಷಯ ಹೇಳಿದಾಗ ಆಸಕ್ತಿನೂ ಹೆಚ್ಚಾಗುತ್ತೆ, ಶಿಕ್ಷಣ ಕೂಡ ಸುಲಭ, ಅಂದರೆ ನಿಮ್ಮ ಒಂದು ತರಗತಿಯನ್ನು ಕೂಡ ಅವರು ಈಸಿಯಾಗಿ ಸ್ವೀಕಾರ ಮಾಡ್ತಾರೆ, ರಿಸೀವ್ ಮಾಡ್ಕೋತಾರೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಟೀಚರ್ ರಿಲೇಟೆಡ್ ಫ್ಯಾಕ್ಟರ್ ಅಫೆಕ್ಟಿಂಗ್ ಲರ್ನಿಂಗ್ ಅಂತ ಇದೆ. ಅಂದರೆ ಕಲಿಕೆಗೆ ಪರಿಣಾಮ ಬೀರುವ ಶಿಕ್ಷಕ ಸಂಬಂಧಿತ ಅಂಶ ಯಾವುದು, ಅಂದರೆ ಕೆಳಗಿನವುಗಳಲ್ಲಿ ಕಲಿಕೆಗೆ ಪರಿಣಾಮ ಬೀರುವ ಶಿಕ್ಷಕರ ಸಂಬಂಧಿತ ಅಂಶ ಯಾವುದು ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ ನೋಡಿ ಇಲ್ಲಿ. ಪ್ರಾಪರ್ ಸೀಟಿಂಗ್ ಅರೇಂಜ್ಮೆಂಟ್, ಸರಿಯಾದ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಮಾಡೋದು ಅಂತ. ಆಪ್ಷನ್ 2, ಅವೈಲೇಬಿಲಿಟಿ ಆಫ್ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್, ಬೋಧನಾ ಅಧ್ಯಯನ ಸಾಮಗ್ರಿಗಳ ಲಭ್ಯತೆ. ಆಪ್ಷನ್ 3, ನೇಚರ್ ಆಫ್ ದ ಕಂಟೆಂಟ್ ಆರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ವಿಷಯದ ಸ್ವಭಾವ ಅಥವಾ ಕಲಿಕೆಯ ಅನುಭವ. ಆಪ್ಷನ್ ಡಿ, ಮಾಸ್ಟರಿ ಓವರ್ ದ ಸಬ್ಜೆಕ್ಟ್ ಮ್ಯಾಟರ್, ವಿಷಯದ ಮೇಲೆ ಶಿಕ್ಷಕರ ಒಂದು ಪ್ರಾಬಲ್ಯ ಅಂತ. ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ಅನ್ನು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಮಾಸ್ಟರಿ ಓವರ್ ಸಬ್ಜೆಕ್ಟ್ ಮ್ಯಾಟರ್ ಅಂತ. ಸಬ್ಜೆಕ್ಟ್ ಮ್ಯಾಟರ್ ಅಂದರೆ ವಿಷಯದ ಮೇಲೆ ಶಿಕ್ಷಕರ ಒಂದು ಪ್ರಾಬಲ್ಯ. ಶಿಕ್ಷಕರು ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡಿದ್ರೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ, ಆಕರ್ಷಕವಾಗಿ ಬೋಧನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅದು ಕಲಿಕೆಗೆ ಒಂದು ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಅನ್ನೋದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪೇರೆಂಟ್ಸ್ ಶುಡ್ ಪ್ಲೇ ಅ ಡ್ಯಾಶ್ ರೋಲ್ ಇನ್ ದ ಲರ್ನಿಂಗ್ ಪ್ರಾಸೆಸ್ ಆಫ್ ಯಂಗ್ ಚಿಲ್ಡ್ರನ್ ಅಂತ ಕೇಳಿದ್ದಾರೆ. ಅಂದರೆ ಪೋಷಕರು ಚಿಕ್ಕ ಮಕ್ಕಳ ಕಲಿಕೆಯಲ್ಲಿ ಯಾವ ಒಂದು ಪಾತ್ರವನ್ನು ವಹಿಸಬೇಕಾಗತ್ತೆ. ಆಪ್ಷನ್ ಎ, ಸಿಂಪಥೆಟಿಕ್, ಸಹಾನುಭೂತಿ. ಆಪ್ಷನ್ ಬಿ, ನ್ಯೂಟ್ರಲ್, ಅಂದರೆ ತಟಸ್ಥವಾಗಿರೋದು. ಆಪ್ಷನ್ ಸಿ, ನೆಗೆಟಿವ್, ನಕಾರಾತ್ಮಕ. ಆಪ್ಷನ್ ಡಿ,
ಪ್ರೋ ಆಕ್ಟಿವ್ ಸಕ್ರಿಯ ಅಂತ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ಪ್ರೋ ಆಕ್ಟಿವ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಸಕ್ರಿಯ. ಸೊ ಪೋಷಕರು ಮಕ್ಕಳ ಒಂದು ಅಧ್ಯಯನದಲ್ಲಿ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಸಹಕಾರವನ್ನು ನೀಡಬೇಕಾಗತ್ತೆ. ಇದನ್ನು ನಾವು ಸಕ್ರಿಯ ಪಾತ್ರ ಅಥವಾ ಪ್ರೋ ಆಕ್ಟಿವ್ ರೋಲ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಕೋಲನ್ಬರ್ಗ್ಸ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್ ಆಸ್ ಅ ಫಾಲೋ ಅಪ್ ಆಫ್ ಪಿಯಾಜೆಟ್ಸ್ ಥಿಯರಿ ವಾಸ್ ಅ ರಿಸಲ್ಟ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಪಿಯಾಜೆ ಅವರ ಸಿದ್ಧಾಂತದ ಮುಂದುವರಿಕೆಗಾಗಿ ಕೋಲನ್ಬರ್ಗ್ ರವರ ನೈತಿಕ ಅಭಿವೃದ್ಧಿ ಸಿದ್ಧಾಂತ ರೂಪಿತವಾಗಿರುವಂಥದ್ದು ಡ್ಯಾಶ್ ಅಂತ ಆಯ್ತಾ. ಅಂದರೆ ಇನ್ನೊಂದ್ಸಲ ಹೇಳ್ತೀನಿ, ಕೋಲನ್ಬರ್ಗ್ ರವರ ನೈತಿಕ ಅಭಿವೃದ್ಧಿ ಸಿದ್ಧಾಂತ ಪಿಯಾಜೆ ಸಿದ್ಧಾಂತದ ಮುಂದುವರಿಕೆಯಾಗಿ ಯಾವ ಕಾರಣದಿಂದ ರೂಪಿತ ಆಗಿದೆ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ, ಅಬ್ಸರ್ವಿಂಗ್ ಚಿಲ್ಡ್ರನ್ ಇನ್ ಆ್ಯಕ್ಷನ್, ಮಕ್ಕಳನ್ನು ನೇರವಾಗಿ ಗಮನಿಸೋದ್ರಿಂದ. ಆಪ್ಷನ್ ಬಿ, ಕ್ರಿಯೇಟಿಂಗ್ ಗೇಮ್ ಲೈಕ್ ಸಿಚುವೇಶನ್ಸ್, ಆಟದಂತಹ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡೋದ್ರಿಂದ. ಆಪ್ಷನ್ ಸಿ, ಕ್ರಿಯೇಟಿಂಗ್ ಮಾರಲ್ ಡಿಲಿಮಸ್ ಫಾರ್ ಪೀಪಲ್, ಜನರಿಗೆ ನೈತಿಕ ಗೊಂದಲಗಳ ಪ್ರಶ್ನೆಗಳನ್ನು ನೀಡೋದ್ರಿಂದ. ಆಪ್ಷನ್ ಡಿ, ಟಾಕಿಂಗ್ ಟು ಪೇರೆಂಟ್ಸ್, ಪೋಷಕರೊಂದಿಗೆ ಮಾತನಾಡೋದ್ರಿಂದ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ಕ್ರಿಯೇಟಿಂಗ್ ಮಾರಲ್ ಡಿಲಿಮಸ್ ಫಾರ್ ಪೀಪಲ್, ಜನರಿಗೆ ನೈತಿಕ ಗೊಂದಲಗಳ ಪ್ರಶ್ನೆಗಳನ್ನು ನೀಡೋದ್ರಿಂದ ಅಂತ. ಅಂದರೆ ಕೋಲನ್ಬರ್ಗ್ ರವರು ಏನಿದ್ದಾರೆ, ಜನರಿಗೆ ನೈತಿಕ ಸಮಸ್ಯೆಗಳ ಒಂದು ಕಥೆಗಳನ್ನು ನೀಡ್ತಾ ಹೋಗ್ತಾರೆ. ಅವರು ಉತ್ತರ ಹೇಗೆ ಕೊಡ್ತಾರೆ ಅನ್ನೋದ್ರ ಮುಖಾಂತರ ನೈತಿಕ ಚಿಂತನೆಯ ಹಂತಗಳನ್ನು ಅಧ್ಯಯನ ಮಾಡಿದ್ರು ಅಂತಕ್ಕಂಥದ್ದು. ಸೊ ಕೋಲನ್ಬರ್ಗ್ ರವರ ಬಗ್ಗೆ ಹೇಳಬೇಕು ಅಂತಂದರೆ, ಅಮೆರಿಕಾದ ಮನೋವಿಜ್ಞಾನಿ ಕೋಲನ್ಬರ್ಗ್ ರವರು ನೈತಿಕ ವಿಕಾಸದ ಹಂತಗಳನ್ನು ಇವರು ಪ್ರತಿಪಾದನೆ ಮಾಡಿರೋವಂಥದ್ದು. ಸೊ ಇವರು ಪಿಯಾಜೆಯವರು ಪ್ರತಿಪಾದಿಸಿದಂತಹ ನೈತಿಕ ವಿಕಾಸದ ಹಂತಗಳನ್ನು ವಿಸ್ತರಿಸಿರುವಂಥದ್ದು. ಸೊ ಕೋಲನ್ಬರ್ಗ್ ರವರ ಒಂದು ನೈತಿಕ ವಿಕಾಸದ ಘಟ್ಟಗಳು ಮತ್ತು ಹಂತಗಳು ಅಂತ ಬಂದಾಗ ಇವರು 3 ಘಟ್ಟಗಳಾಗಿ ಡಿವೈಡ್ ಮಾಡಿರುವಂಥದ್ದು. ಸೊ ಪ್ರತಿಯೊಂದು ಸ್ಟೇಜ್ ಕೂಡ 2 ಹಂತಗಳನ್ನು ಒಳಗೊಂಡಿರುತ್ತೆ. ಸೊ ಒಟ್ಟು 6 ಹಂತಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ನೆಕ್ಸ್ಟು ಮುಂದೆ ನೋಡ್ತಾ ಹೋಗೋಣ ಅವರ ಒಂದು ನೈತಿಕ ವಿಕಾಸದ ಹಂತಗಳು ಯಾವುದು, ಹಾಗೆಯೇ 6 ಹಂತಗಳು ಯಾವ್ಯಾವುದು ಅನ್ನೋದನ್ನು. ಸೊ ಇಲ್ಲಿ ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು, ಅಕಾರ್ಡಿಂಗ್ ಟು ಕೋಲನ್ಬರ್ಗ್ ಅಟ್ ವಿಚ್ ಲೆವೆಲ್ ಇನ್ ಮಾರಾಲಿಟಿ ಎಕ್ಸ್ಟರ್ನಲ್ ಕಂಟ್ರೋಲ್ಡ್ ಅಂತ ಇದೆ. ಅಂದರೆ ಕೋಲನ್ಬರ್ಗ್ ರವರ ಪ್ರಕಾರ ಎಕ್ಸ್ಟರ್ನಲ್ ಕಂಟ್ರೋಲ್, ಹೊರಗಿನ ಒಂದು ನಿಯಂತ್ರಣ ಯಾವ ಹಂತದಲ್ಲಿ ಇರುತ್ತೆ, ಅಥವಾ ನೈತಿಕತೆಯ ಮೇಲೆ ಹೊರಗಿನ ನಿಯಂತ್ರಣ ಇರತಕ್ಕಂತಹ ಒಂದು ಹಂತ ಯಾವುದು ಅನ್ನೋದು. ಓಕೆನಾ. ಆಪ್ಷನ್ ನೋಡಿ ಇಲ್ಲಿ ಆಪ್ಷನ್ 1 ಪ್ರೀ ಕನ್ವೆನ್ಷನಲ್ ಲೆವೆಲ್, ಪೂರ್ವ ಸಾಂಪ್ರದಾಯಿಕ ಹಂತ. ಆಪ್ಷನ್ ಬಿ ಕನ್ವೆನ್ಷನಲ್ ಲೆವೆಲ್, ಸಾಂಪ್ರದಾಯಿಕ ಹಂತ. ಆಪ್ಷನ್ ಸಿ ಉತ್ತರ ಸಾಂಪ್ರದಾಯಿಕ ಹಂತ ಅಂದರೆ ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್. ಆಪ್ಷನ್ ಡಿ ನನ್ ಆಫ್ ದ ಎಬೋ, ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಪ್ರೀ ಕನ್ವೆನ್ಷನಲ್ ಲೆವೆಲ್, ಪೂರ್ವ ಸಾಂಪ್ರದಾಯಿಕ ಹಂತ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ ಅಥವಾ ಪೀರಿಯಡ್ ಆಫ್ ಪ್ರೀ ಕನ್ವೆನ್ಷನಲ್ ಮೊರಾಲಿಟಿ ಅಂತ ಬಂದಾಗ 4 ರಿಂದ 10 ವರ್ಷದ ಒಳಗಿನ ಮಕ್ಕಳಿಗೆ, ಆಯ್ತಾ. ಸೊ ಇಲ್ಲಿ ಈ ಒಂದು ಘಟ್ಟ ಏನಿದೆ ಅಲ್ಲ, ಪೂರ್ವ ಬಾಲ್ಯಾವಸ್ಥೆಯ ಅವಧಿಯಾಗಿರ್ತಕ್ಕಂತಹ ಮಗುವಿನ 4ನೇ ವಯಸ್ಸಿಂದ ಆರಂಭವಾಗಿ 10ನೇ ವರ್ಷಕ್ಕೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ಸ್ಟೇಜಲ್ಲಿ ಮಕ್ಕಳು ಏನು ಮಾಡ್ತಾರೆ, ಬೇರೆಯವರಿಂದ ಸರಿ ಯಾವುದು ಮತ್ತು ಯಾವುದು ತಪ್ಪು ಅನ್ನೋದನ್ನು ತೀರ್ಮಾನ ಮಾಡುವಂತಹ ಒಂದು ಎಬಿಲಿಟಿ ಇರುತ್ತೆ. ಅಂದರೆ ಬೇರೆಯವರು ನೀಡಿದಂತಹ ಒಂದು ಪ್ರತಿಕ್ರಿಯೆಯನ್ನು ಆಧಾರವನ್ನಾಗಿಟ್ಕೊಂಡು ತೀರ್ಮಾನಕ್ಕೆ ಬರುವಂಥದ್ದು. ಸೊ ಈ ಘಟ್ಟ 2 ಹಂತಗಳನ್ನು ಒಳಗೊಂಡಿರುತ್ತೆ. ಓಕೆನಾ. ಸೊ ನೈತಿಕತೆಯ ಶಿಕ್ಷೆಯ ಭಯದಿಂದ ಅಂದರೆ ಮೊದಲನೇ ಹಂತ ಮತ್ತು 2ನೇ ಹಂತ. ಸೊ ಮೊದಲನೇ ಹಂತ ಅಂತ ಬಂದಾಗ ನೈತಿಕತೆ ಶಿಕ್ಷೆಯ ಭಯದಿಂದ ಉಂಟಾಗುತ್ತೆ ಅಂತ ಅಂದ್ಕೊಂಡಿರುತ್ತೆ. ಓಕೆನಾ. ಇನ್ನು 2ನೇ ಹಂತ ಅಂತ ಬಂದಾಗ ಈ ಒಂದು ಸ್ಟೇಜಲ್ಲಿ ಮಗು ಸ್ವಯಂ ಆಸಕ್ತಿಯಿಂದ ಮತ್ತು ಇವನ ವರ್ತನೆಗೆ ಬೇರೆಯವರು ನೀಡಿದಂತಹ ಒಂದು ಪ್ರತಿಕ್ರಿಯೆ ಮೇಲೆ ಅವನು ವರ್ತನೆ ಮಾಡುವಂಥದ್ದು. ಸೊ ಹಾಗಾಗಿ ಇಲ್ಲಿ ಎಕ್ಸ್ಟರ್ನಲ್ ಕಂಟ್ರೋಲ್ ಅಂತ ಬಂದಾಗ ಪ್ರೀ ಕನ್ವೆನ್ಷನಲ್ ಮೊರಾಲಿಟಿ, ಪೀರಿಯಡ್ ಆಫ್ ಪ್ರೀ ಕನ್ವೆನ್ಷನಲ್ ಮೊರಾಲಿಟಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪಾರ್ಟ್ ಆಫ್ ಅ ಸ್ಟೇಜ್ ಪ್ರಪೋಸ್ಡ್ ಬೈ ಕೋಲ್ಬರ್ಗ್ ಇನ್ ಹಿಸ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್ ಅಂತ ಕೇಳಿದ್ದಾರೆ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಕೋಲನ್ಬರ್ಗ್ ರವರ ನೈತಿಕ ಅಭಿವೃದ್ಧಿ ಹಂತಗಳ ಒಂದು ಭಾಗ ಅಲ್ಲ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಇಲ್ಲಿ, ಸೆಲ್ಫ್ ಇಂಟ್ರೆಸ್ಟ್ ಆ್ಯಂಡ್ ರಿವಾರ್ಡ್, ಸ್ವಾರ್ಥ ಮತ್ತು ಬಹುಮಾನ. ಆಪ್ಷನ್ ಬಿ ರಿಲೇಷನ್ಶಿಪ್ಸ್ ವಿತ್ ಅದರ್ಸ್, ಇತರರೊಂದಿಗೆ ಸಂಬಂಧ. ಆಪ್ಷನ್ ಸಿ ಸೋಷಿಯಲ್ ಕಾಂಟ್ರಾಕ್ಟ್ ಆ್ಯಂಡ್ ಸೋಷಿಯಲ್ ರೈಟ್
ರೈಟ್ಸ್ ಅಂತ. ಸಾಮಾಜಿಕ ಒಪ್ಪಂದ ಮತ್ತು ಸಾಮಾಜಿಕ ಹಕ್ಕುಗಳು. ಆಪ್ಷನ್ ಡಿ ಫಾಲೋವಿಂಗ್ ಯೂನಿವರ್ಸಲ್ ಎಥಿಕಲ್ ಪ್ರಿನ್ಸಿಪಲ್ಸ್, ವಿಶ್ವವ್ಯಾಪಿ ನೈತಿಕ ತತ್ವಗಳನ್ನು ಅನುಸರಿಸುವುದು ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಇತರರೊಂದಿಗೆ ಸಂಬಂಧ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ರಿಲೇಶನ್ಶಿಪ್ಸ್ ವಿತ್ ಅದರ್ಸ್ ಅಂತ. ಸೊ ಕೋಲನ್ಬರ್ಗ್ ರವರ ಒಂದು ಹಂತಗಳಲ್ಲಿ ಶಿಕ್ಷೆ ಮತ್ತೆ ಬಹುಮಾನ, ಸಾಮಾಜಿಕ ನಿಯಮ, ವಿಶ್ವವ್ಯಾಪಿ ನೈತಿಕತೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಅಂಡ್ ರಿಲೇಶನ್ಶಿಪ್ಸ್ ವಿತ್ ಅದರ್ಸ್ ಅನ್ನೋದು ಸ್ಪಷ್ಟವಾಗಿ ಯಾವ ಹಂತದಲ್ಲೂ ಬರಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸಮೀರಾ ರಿಟರ್ನ್ಡ್ ದ ಬುಕ್ ಶಿ ಟುಕ್ ಫ್ರಮ್ ಮಾಲ್ತೀಸ್ ಬ್ಯಾಗ್ ಬಿಕಾಸ್ ಶಿ ವಾಸ್ ಅಫ್ರೈಡ್ ಆಫ್ ಬೀಯಿಂಗ್ ಪನಿಷ್ಡ್ ಇಫ್ ಶಿ ವಾಸ್ ಕಾಟ್. ದಿಸ್ ಇಲಿಸ್ಟ್ರೇಟ್ಸ್ ಕೋಲ್ಬರ್ಗ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಸಮೀರಾ ಮಾಲ್ತಿಯ ಬ್ಯಾಗಿಂದ ತಗೊಂಡಂತಹ ಪುಸ್ತಕವನ್ನು ಶಿಕ್ಷೆ ಕೊಡ್ತಾರೆ ಅನ್ನುವಂತಹ ಒಂದು ಭಯದಿಂದ ಅವಳು ವಾಪಸ್ ಇಡ್ತಾಳೆ. ಸೊ ಇದು ಯಾವ ಹಂತವನ್ನು ಸೂಚಿಸುತ್ತೆ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಪ್ರೀ ಕನ್ವೆನ್ಷನಲ್ ಲೆವೆಲ್, ಕನ್ವೆನ್ಷನಲ್ ಲೆವೆಲ್, ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್, ಪ್ರೀ ಆಪರೇಷನಲ್ ಲೆವೆಲ್ ಅಂತ ಇದೆ. ಸೊ ಇಲ್ಲಿ ಈ ಪ್ರಶ್ನೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಪ್ರೀ ಕನ್ವೆನ್ಷನಲ್ ಸ್ಟೇಜ್ ಅಥವಾ ಪೂರ್ವ ಸಾಂಪ್ರದಾಯಿಕ ಹಂತ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನಾನು ಆಗಲೇ ಹೇಳಿದೆ ಪೂರ್ವ ಸಾಂಪ್ರದಾಯಿಕ ಹಂತ ಅಂತ ಬಂದಾಗ ಅಲ್ಲಿ ಮೊದಲನೇ ಹಂತ, ಎರಡನೇ ಹಂತ ಅಂತ ಬರುತ್ತೆ. ಸೊ ಮೊದಲನೇ ಹಂತದಲ್ಲಿ ಮಗುವಿನ ಒಂದು ನೈತಿಕತೆ ಏನಿದೆ ಅಲ್ಲ, ಶಿಕ್ಷೆಯ ಭಯದಿಂದ ಉಂಟಾಗ್ತಾ ಹೋಗುತ್ತೆ. ಅಂದರೆ ನಾನೇನಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ ಅಂತಕ್ಕಂತಹ ಒಂದು ಡಿಸಿಷನ್ಗೆ ಬರೋದು, ಆಮೇಲೆ ಹಿರಿಯರಿಗೆ ವಿಧೇಯನಾಗಿ ವರ್ತನೆ ಮಾಡೋದು, ಇದೆಲ್ಲವೂ ಕೂಡ ಯಾವುದ್ರಲ್ಲಿ ಬರುವಂಥದ್ದು ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ, ಅಂದರೆ ಪೀರಿಯಡ್ ಆಫ್ ಪ್ರೀ ಕನ್ವೆನ್ಷನಲ್ ಮೊರಾಲಿಟಿ. ಸೊ ಫಸ್ಟ್ ಒಂದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಆಪ್ಷನ್ ಎ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಚಿಲ್ಡ್ರನ್ ಇನ್ ಪ್ರೈಮರಿ ಸ್ಕೂಲ್ಸ್ ಫಾಲೋ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಜಸ್ ಆಸ್ ಪ್ರಪೋಸ್ಡ್ ಬೈ ಲಾರೆನ್ಸ್ ಕೋಲ್ಬರ್ಗ್ ಅಂತ ಇದೆ. ಅಂದರೆ ಪ್ರಾಥಮಿಕ ಶಾಲಾ ಮಕ್ಕಳು ಸಾಮಾನ್ಯವಾಗಿ ಯಾವ ಹಂತಗಳನ್ನು ಅನುಸರಣೆ ಮಾಡ್ತಾರೆ ಅನ್ನೋದು. ಆಪ್ಷನ್ ನೋಡಿಲಿ ಒಬಿಡಿಯನ್ಸ್ ಆ್ಯಂಡ್ ಪನಿಷ್ಮೆಂಟ್ ಓರಿಯಂಟೇಷನ್, ಆಜ್ಞಾಪಾಲನೆ ಮತ್ತು ಶಿಕ್ಷೆ. ಆಪ್ಷನ್ ಬಿ ಇಂಡಿವಿಜುವಲಿಸಮ್ ಆ್ಯಂಡ್ ಎಕ್ಸ್ಚೇಂಜ್, ಸ್ವಾರ್ಥ ಮತ್ತು ನಿಯಮ. ಆಪ್ಷನ್ ಸಿ ಗುಡ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್, ಅಂದರೆ ಉತ್ತಮ ಸಾಮಾಜಿಕ ಸಂಬಂಧ. ಆಪ್ಷನ್ ಡಿ ಸೋಷಿಯಲ್ ಕಾಂಟ್ರಾಕ್ಟ್ ಆ್ಯಂಡ್ ಇಂಡಿವಿಜುವಲ್ಸ್ ರೈಟ್ಸ್ ಅಂತ ಇದೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದ್ರೆ ಆಪ್ಷನ್ಸ್ ನೋಡಿ ಇಲ್ಲಿ ಬಿ ಅಂಡ್ ಎ, ಬಿ ಅಂಡ್ ಡಿ, ಎ ಅಂಡ್ ಡಿ ಅಂಡ್ ಲಾಸ್ಟ್ ಒನ್ ಇಸ್ ಎ ಅಂಡ್ ಸಿ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಎ, ಬಿ ಅಂಡ್ ಎ ಇಸ್ ದ ರೈಟ್ ಆನ್ಸರ್. ಸೊ ಬಿ ಏನು ಕೊಟ್ಟಿದ್ದಾರೆ, ಇಂಡಿವಿಜುವಲಿಸಮ್ ಆ್ಯಂಡ್ ಎಕ್ಸ್ಚೇಂಜ್ ಅಂದರೆ ಸ್ವಾರ್ಥ ಮತ್ತು ವಿನಿಮಯ. ಆ್ಯಂಡ್ ಎ ಏನು ಕೊಟ್ಟಿದ್ದಾರೆ, ಒಬಿಡಿಯನ್ಸ್ ಆ್ಯಂಡ್ ಪನಿಷ್ಮೆಂಟ್ ಓರಿಯಂಟೇಷನ್, ಆಜ್ಞಾಪಾಲನೆ ಮತ್ತು ಶಿಕ್ಷೆ ಅಂತ. ಸೊ ಪ್ರೈಮರಿ ಲೆವೆಲ್ ಮಕ್ಕಳು ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ಬಹುಮಾನವನ್ನು ಪಡೆಯೋದಕ್ಕೋಸ್ಕರ ಸೊ ನೈತಿಕತೆ ನಡೆ ಇರೋವಂಥದ್ದು. ಸೊ ಇವು ಯಾವುದ್ರಲ್ಲಿ ಬರುತ್ತೆ, ಪೂರ್ವ ಸಾಂಪ್ರದಾಯಿಕ ಹಂತದಲ್ಲಿ ಬರುವಂಥದ್ದು. ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕೋಲ್ಬರ್ಗ್ಸ್ ಸ್ಟೇಜ್ ಆಫ್ ಮಾರಲ್ ಡೆವಲಪ್ಮೆಂಟ್? ಕೋಲನ್ಬರ್ಗ್ನ ನೈತಿಕ ಅಭಿವೃದ್ಧಿ ಹಂತಗಳ ಲಕ್ಷಣ ಯಾವುದು, ಏನು ಲಕ್ಷಣ ಅಂತ ಕೇಳಿದ್ದಾರೆ. ಆಪ್ಷನ್ ಒಂದು ಯೂನಿವರ್ಸಲ್ ಸೀಕ್ವೆನ್ಸ್ ಆಫ್ ಸ್ಟೇಜಸ್ ಅಕ್ರಾಸ್ ಆಲ್ ಕಲ್ಚರ್ಸ್, ಎಲ್ಲ ಸಂಸ್ಕೃತಿಗಳಲ್ಲೂ ಒಂದೇ ಕ್ರಮದಲ್ಲಿ ಹಂತಗಳು ಬರುತ್ತೆ ಅಂತ. ಸೆಕೆಂಡ್ ಒನ್ ನೋಡಿ ಸ್ಟೇಜಸ್ ಪ್ರೊಸೀಡ್ ಇನ್ ನಾನ್ ಹೈರಾರ್ಚಿಕ್ ಮ್ಯಾನರ್ ಅಂತ ಇದೆ, ಅಂದರೆ ಹಂತಗಳು ಕ್ರಮವಿಲ್ಲದೆ ಬರುತ್ತೆ ಅಂತ. ಆಪ್ಷನ್ 3 ವೇರಿಯೇಬಲ್ ಸೀಕ್ವೆನ್ಸ್ ಆಫ್ ಸ್ಟೇಜಸ್, ಅಂದರೆ ಹಂತಗಳ ಒಂದು ಕ್ರಮ ಬದಲಾವಣೆ ಆಗುತ್ತೆ ಅಂತ. ಆಪ್ಷನ್ ಡಿ ಸ್ಟೇಜಸ್ ಆರ್ ಐಸೋಲೇಟೆಡ್ ರೆಸ್ಪಾನ್ಸಸ್ ಆ್ಯಂಡ್ ನಾಟ್ ಅಂತ, ಹಂತಗಳು ಪ್ರತ್ಯೇಕ ಪ್ರತಿಕ್ರಿಯೆಗಳಾಗಿರುತ್ತೆ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಕೋಲನ್ಬರ್ಗ್ನ ನೈತಿಕ ಅಭಿವೃದ್ಧಿ ಹಂತಗಳ ಲಕ್ಷಣಗಳು ಅಂತ ಬಂದಾಗ ಆಪ್ಷನ್ ಎ ಸರಿಯಾಗಿರುವಂತಹ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ಯೂನಿವರ್ಸಲ್ ಸೀಕ್ವೆನ್ಸ್ ಆಫ್ ಸ್ಟೇಜಸ್ ಅಕ್ರಾಸ್ ಆಲ್ ಕಲ್ಚರ್ಸ್ ಅಂತಂದರೆ ಎಲ್ಲ ಸಂಸ್ಕೃತಿಗಳಲ್ಲೂ ಒಂದೇ ಹಂತಗಳು ಬರುತ್ತೆ ಅಂತ. ಸೊ ಕೋಲನ್ಬರ್ಗ್ ಪ್ರಕಾರ ನೈತಿಕ ಹಂತಗಳು ಕ್ರಮಬದ್ಧವಾಗಿ ಮತ್ತು ವಿಶ್ವವ್ಯಾಪಿ ಆಗಿರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ. ವಾಟ್ ಈಸ್ ಅ ಮೇಜರ್ ಕ್ರಿಟಿಸಿಸಮ್ ಆಫ್ ಕೋಲನ್ಬರ್ಗ್ ಥಿಯರಿ ಅಂತ ಕೇಳಿದ್ದಾರೆ. ಅಂದರೆ ಕೋಲನ್ಬರ್ಗ್ನ ಸಿದ್ಧಾಂತದ ಒಂದು ಪ್ರಮುಖ ಟೀಕೆ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಯಾರೇ ಏನೇ ಒಂದು ಸಿದ್ಧಾಂತವನ್ನು ಹೇಳಿದ್ರು ಕೂಡ ಅದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥವ್ರು ಟೀಕೆಯನ್ನು ಮಾಡೇ ಮಾಡ್ತಾರೆ. ಸೊ ಅದೇ ರೀತಿ ಕೋಲನ್ಬರ್ಗ್ ರವರ ಒಂದು ಸಿದ್ಧಾಂತ ಏನಿದೆ ಅಲ್ಲ, ನೈತಿಕ ಅಭಿವೃದ್ಧಿ ಸಿದ್ಧಾಂತದ ಮೇಲೆ ಒಂದಷ್ಟು ಟೀಕೆಗಳು ಬಂದಿರುತ್ತೆ. ಸೊ ಪ್ರಮುಖವಾಗಿ ಬಂದಂತಹ ಟೀಕೆಗಳು ಯಾವುದು ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಇಲ್ಲಿ. ಆಪ್ಷನ್ ಎ ಕೋಲ್ಬರ್ಗ್
ಪ್ರಪೋಸ್ಡ್ ಅ ಥಿಯರಿ ವಿತೌಟ್ ಎನಿ ಎಂಪಿರಿಕಲ್ ಬೇಸಿಸ್ ಅಂತ, ಅಂದರೆ ಅನುಭವಾಧಾರಿತ ಸಾಕ್ಷ್ಯವಿಲ್ಲದೆ ಈ ಒಂದು ಸಿದ್ಧಾಂತವನ್ನು ಕೊಟ್ಟಿದ್ದಾರೆ ಅನ್ನೋದು. ಆಪ್ಷನ್ ಬಿ, ಕೋಲ್ಬರ್ಗ್ ಡಿಡ್ ನಾಟ್ ಗಿವ್ ಕ್ಲಿಯರ್ ಕಟ್ ಸ್ಟೇಜಸ್ ಆಫ್ ಮಾರಲ್ ಡೆವಲಪ್ಮೆಂಟ್, ಅಂದರೆ ಸ್ಪಷ್ಟ ಹಂತಗಳನ್ನು ನೀಡಿಲ್ಲ ಅಂತ. ಆಪ್ಷನ್ ಸಿ, ಕೋಲ್ಬರ್ಗ್ ಪ್ರಪೋಸ್ಡ್ ದಟ್ ಮಾರಲ್ ರೀಸನಿಂಗ್ ಇಸ್ ಡೆವಲಪ್ಮೆಂಟಲ್ ಅಂತ, ನೈತಿಕ ಚಿಂತನೆ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿದ್ರು ಅನ್ನೋದು. ಆಪ್ಷನ್ ಡಿ, ಕೋಲ್ಬರ್ಗ್ ಡಿಡ್ ನಾಟ್ ಅಕೌಂಟ್ ಫಾರ್ ಕಲ್ಚರಲ್ ಡಿಫರೆನ್ಸಸ್ ಇನ್ ಮಾರಲ್ ರೀಸನಿಂಗ್ ಆಫ್ ಮೆನ್ ಅಂಡ್ ವುಮೆನ್, ಪುರುಷರು ಮತ್ತು ಮಹಿಳೆಯರ ನೈತಿಕ ಚಿಂತನೆಗೆ ಸಂಸ್ಕೃತಿ ಪ್ರಭಾವವನ್ನು ಪರಿಗಣಿಸಲಿಲ್ಲ ಅಂತ. ಸೊ ಇಲ್ಲಿ ಏನಿರ್ಬೋದು ಹಾಗಾದರೆ ಸರಿಯಾಗಿರ್ತಕ್ಕಂತಹ ಆನ್ಸರು ಈ ಒಂದು ಪ್ರಶ್ನೆಗೆ? ಆಪ್ಷನ್ ಡಿ ಕರೆಕ್ಟ್ ಆಗಿರುವಂತಹ ಆಪ್ಷನ್ ಅಂತ ಡಿಸೈಡ್ ಮಾಡ್ಬೋದು. ಸೊ ಪುರುಷರು ಮತ್ತು ಮಹಿಳೆಯರ ನೈತಿಕ ಚಿಂತನೆಗೆ ಸಂಸ್ಕೃತಿಯ ಪ್ರಭಾವವನ್ನು ಪರಿಗಣಿಸಿಲ್ಲ ಅಂತ. ಅಂದರೆ ಇದರ ಬಗ್ಗೆ ಹೇಳಬೇಕಂದ್ರೆ ಕೋಲನ್ಬರ್ಗ್ನ ಅಧ್ಯಯನ ಮುಖ್ಯವಾಗಿ ಪುರುಷರ ಮೇಲೇ ಆಧಾರವಾಗಿರುತ್ತೆ. ಮಹಿಳೆಯರ ಒಂದು ನೈತಿಕ ಚಿಂತನೆ ಮತ್ತು ಸಾಂಸ್ಕೃತಿಕ ಭಿನ್ನತೆಗಳನ್ನು ಸಮರ್ಪಕವಾಗಿ ಪರಿಗಣಿಸಲಿಲ್ಲ ಅನ್ನೋದೇ ಒಂದು ಪ್ರಮುಖ ಟೀಕೆ. ಸೊ ಹಾಗಾಗಿ ಆಪ್ಷನ್ ಡಿ, ಕೋಲ್ಬರ್ಗ್ ಡಿಡ್ ನಾಟ್ ಅಕೌಂಟ್ ಫಾರ್ ಕಲ್ಚರಲ್ ಡಿಫರೆನ್ಸಸ್ ಇನ್ ಮಾರಲ್ ರೀಸನಿಂಗ್ ಆಫ್ ಮೆನ್ ಆ್ಯಂಡ್ ವಿಮೆನ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅ ಚೈಲ್ಡ್ ರೀಸನ್ಸ್ ಯು ಡೂ ದಿಸ್ ಫಾರ್ ಮೀ ಆ್ಯಂಡ್ ಐ ವಿಲ್ ಡೂ ದ್ಯಾಟ್ ಫಾರ್ ಯು, ಇನ್ ವಿಚ್ ಸ್ಟೇಜ್ ಆಫ್ ಕೋಲ್ಬರ್ಗ್ಸ್ ಮಾರಲ್ ರೀಸನಿಂಗ್ ವುಡ್ ದಿಸ್ ಚೈಲ್ಡ್ ಫಾಲ್? ಅಂದರೆ ನೀನು ನನಗಾಗಿ ಮಾಡಿದ್ರೆ ನಾನು ನಿನಗೋಸ್ಕರ ಅದನ್ನು ಮಾಡ್ತೀನಿ. ಸೊ ಇದು ಕೋಲನ್ಬರ್ಗ್ ರವರ ಒಂದು ಯಾವ ಹಂತದಲ್ಲಿ ಬರುತ್ತೆ ಅನ್ನೋದು, ಈ ರೀತಿಯ ಯೋಚನೆ ಯಾವ ಹಂತವನ್ನು ಇಂಡಿಕೇಟ್ ಮಾಡುತ್ತೆ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಇಲ್ಲಿ: ದ ಗುಡ್ ಬಾಯ್ ಗುಡ್ ಗರ್ಲ್ ಓರಿಯಂಟೇಷನ್, ಆಪ್ಷನ್ ಬಿ ದ ಸೋಷಿಯಲ್ ಕಾಂಟ್ರಾಕ್ಟ್ ಓರಿಯಂಟೇಷನ್, ಆಪ್ಷನ್ ಸಿ ದ ಇನ್ಸ್ಟ್ರೂಮೆಂಟಲ್ ಪರ್ಪೋಸ್, ಆಪ್ಷನ್ ಡಿ ದ ಪನಿಷ್ಮೆಂಟ್ ಆ್ಯಂಡ್ ಒಬಿಡಿಯನ್ಸ್ ಓರಿಯಂಟೇಷನ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ಇನ್ಸ್ಟ್ರೂಮೆಂಟಲ್ ಪರ್ಪೋಸ್, ಸ್ವಾರ್ಥ ಮತ್ತು ವಿನಿಮಯ. ಸೊ ಇಲ್ಲಿ ಮಗು ನನಗೆ ಲಾಭ ಆದಾಗ ನಾನು ನಿನಗೆ ಸಹಾಯ ಮಾಡ್ತೀನಿ ಸೊ ಅನ್ನುವಂತಹ ಒಂದು ಸ್ವಾರ್ಥದ ಆಧಾರದ ಮೇಲೆ ಇದನ್ನು ನಿರ್ಧಾರ ಮಾಡುತ್ತೆ. ಸೊ ಇದು ಎಲ್ಲಿ ಬರುತ್ತೆ? ಪೂರ್ವ ಸಾಂಪ್ರದಾಯಿಕ ಹಂತದ ಒಂದು ಲಕ್ಷಣ ಆಗಿರುತ್ತೆ. ಸೊ ಈ ಒಂದು ಹಂತದಲ್ಲಿ ಪೂರ್ವ ಸಾಂಪ್ರದಾಯಿಕ ಹಂತ ಅಂತ ಬಂದಾಗ ಮಗು ಸ್ವಯಂ ಆಸಕ್ತಿಯಿಂದ ಮತ್ತು ಇವನ ಒಂದು ವರ್ತನೆಗೆ ಬೇರೆಯವರು ನೀಡ್ತಕ್ಕಂತಹ ಒಂದು ಪ್ರತಿಕ್ರಿಯೆ ಮೇಲೆ ವರ್ತನೆ ಮಾಡುವಂಥದ್ದು. ಸೊ ಈ ಒಂದು ಹಂತದಲ್ಲಿ ಏನಾಗುತ್ತೆ? ಪೋಷಕರ ಒಂದು ಮೆಚ್ಚುಗೆಯನ್ನು ಪಡೆಯೋದಕ್ಕೆ ಅವರಿಗೆ ವಿಧೇಯಕನಾಗಿರುವಂಥದ್ದು, ಆಮೇಲೆ ಪುರಸ್ಕಾರಕ್ಕಾಗಂದರೆ ಬಹುಮಾನಕ್ಕೋಸ್ಕರ, ಹೊಗಳಿಕೆಗೋಸ್ಕರ ತನ್ನಲ್ಲಿ ನೈತಿಕತೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಯಾವುದಕ್ಕೋಸ್ಕರ ಹೊಗಳ್ತಾರೆ, ಪುರಸ್ಕಾರ ಮಾಡ್ತಾರೆ ಅನ್ನೋದನ್ನು ಯೋಚಿಸಿ ನಿರ್ಣಯಿಸಿ ಅಂತಹ ಒಂದು ಮೌಲ್ಯಗಳನ್ನು ಅಳವಡಿಸ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ: ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಅಂತ, ಸರಿಯಾಗಿ ಹೊಂದಿಸಿದ ಜೋಡಿ ಯಾವುದು ಅಂತ. ಸೊ ಆಪ್ಷನ್ 1 ನೋಡಿ, ಗುಡ್ ಬಾಯ್ ಆ್ಯಂಡ್ ಗುಡ್ ಗರ್ಲ್ ಓರಿಯಂಟೇಷನ್, ಒನ್ ಅರ್ನ್ಸ್ ಅಪ್ರೂವಲ್ ಬೈ ಬೀಯಿಂಗ್ ನೈಸ್ ಅಂತ, ಅಂದರೆ ಒಳ್ಳೆಯವನಾಗಿದ್ದರೆ ಮೆಚ್ಚುಗೆ ಸಿಗುತ್ತೆ. ಆಪ್ಷನ್ ಬಿ, ಲಾ ಆ್ಯಂಡ್ ಆರ್ಡರ್ ಓರಿಯಂಟೇಷನ್, ಮಾನವ ಹಕ್ಕುಗಳ ಆಧಾರದ ಮೇಲೆ ಸ್ವಂತ ನೈತಿಕತೆ, ಎಥಿಕಲ್ ಪ್ರಿನ್ಸಿಪಲ್ಸ್ ಆರ್ ಸೆಲ್ಫ್ ಚೂಸನ್ ಆನ್ ದ ಬೇಸಿಸ್ ಆಫ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರೈಟ್ಸ್ ಅಂತ. ಆಪ್ಷನ್ ಸಿ, ಸೋಷಿಯಲ್ ಕಾಂಟ್ರಾಕ್ಟ್ ಓರಿಯಂಟೇಷನ್, ಅಂದರೆ ಫಿಸಿಕಲ್ ಕಾನ್ಸಿಕ್ವೆನ್ಸಸ್ ಆಫ್ ಎನ್ ಆ್ಯಕ್ಷನ್ ಡಿಟರ್ಮೈನ್ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ಅಂತ, ಕ್ರಿಯೆಯ ದೈಹಿಕ ಪರಿಣಾಮ ಸರಿಯೇ ತಪ್ಪೇ ಅಂತ ನಿರ್ಧಾರ ಮಾಡುವಂಥದ್ದು, ಸರಿನಾ ತಪ್ಪ ಅಂತ ಡಿಸೈಡ್ ಮಾಡೋದು. ಆ್ಯಂಡ್ ಆಪ್ಷನ್ ಡಿ, ಪನಿಷ್ಮೆಂಟ್ ಆ್ಯಂಡ್ ಒಬಿಡಿಯನ್ಸ್ ಓರಿಯಂಟೇಷನ್, ಲಾಸ್ ಆರ್ ನಾಟ್ ಫಿಕ್ಸ್ಡ್ ಬಟ್ ಕ್ಯಾನ್ ಬಿ ಚೇಂಜ್ಡ್ ಫಾರ್ ದ ಗುಡ್ ಆಫ್ ಸೊಸೈಟಿ, ಕಾನೂನನ್ನು ಬದಲಾಯಿಸಬಹುದು ಅಂತ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎನ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಗುಡ್ ಬಾಯ್ ಆ್ಯಂಡ್ ಗುಡ್ ಗರ್ಲ್ ಓರಿಯಂಟೇಷನ್ ಒನ್ ಅರ್ನ್ಸ್ ಅಪ್ರೂವಲ್ ಬೈ ಬೀಯಿಂಗ್ ನೈಸ್ ಅಂತ. ಸೊ ಈ ಒಂದು ಹಂತದಲ್ಲಿ ಇತರರ ಮೆಚ್ಚುಗೆಗೋಸ್ಕರ ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ ಅಂತಕ್ಕಂಥದ್ದು. ಸೊ ಒಳ್ಳೆಯವನಾಗಿದ್ದರೆ ಮೆಚ್ಚುಗೆ ಸಿಗುತ್ತೆ ಅಂತ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಲಾರೆನ್ಸ್ ಕೋಲನ್ಬರ್ಗ್ಸ್ ಥಿಯರಿ ಆಫ್ ಮಾರಲ್ ರೀಸನಿಂಗ್ ಹ್ಯಾಸ್ ಬಿನ್ ಕ್ರಿಟಿಸೈಸ್ಡ್ ಆನ್ ಸೆವೆರಲ್ ಕೌಂಟ್ಸ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದಿಸ್ ಕ್ರಿಟಿಸಿಸಮ್ ಅಂತ ಇದೆ. ಅಂದರೆ ಕೋಲನ್ಬರ್ಗ್ ಸಿದ್ಧಾಂತದ ಟೀಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದಿದೆ ಅನ್ನೋದು. ಸೊ ಆಪ್ಷನ್ 1 ನೋಡಿ ಇಲ್ಲಿ, ಕೋಲನ್ಬರ್ಗ್ ಹ್ಯಾಸ್ ಡುಪ್ಲಿಕೇಟೆಡ್ ಪಿಯಾಜೆಟ್ಸ್ ಮೆಥಡ್ಸ್ ಆಫ್ ಅರೈವಿಂಗ್ ಅಟ್ ಹಿಸ್ ಥಿಯರಟಿಕಲ್ ಫ್ರೇಮ್ವರ್ಕ್, ಪಿಯಾಜೆನ ವಿಧಾನಗಳನ್ನು ನಕಲು ಮಾಡಿದ್ದಾರೆ, ಅಂದರೆ ಕಾಪಿ ಮಾಡಿದ್ದಾರೆ
ಮಾಡಿದ್ದಾರೆ ಅಂತ. ಆಪ್ಷನ್ ಬಿ, ಕೋಲನ್ಬರ್ಗ್ ಹ್ಯಾಸ್ ನಾಟ್ ಗಿವನ್ ಟಿಪಿಕಲ್ ರೆಸ್ಪಾನ್ಸಸ್ ಟು ಈಚ್ ಸ್ಟೇಜ್ ಆಫ್ ಮಾರಲ್ ರೀಸನಿಂಗ್. ಪ್ರತಿ ಹಂತಕ್ಕೆ ಮಾದರಿ ಉತ್ತರಗಳನ್ನು ಇಲ್ಲಿ ಕೊಡಲಿಲ್ಲ, ಸರಿಯಾಗಿ ರೆಸ್ಪಾನ್ಸ್ನ ಮಾಡಲಿಲ್ಲ ಅಂತ. ಆಪ್ಷನ್ ಸಿ, ಕೋಲನ್ಬರ್ಗ್ ಥಿಯರಿ ಡಸ್ ನಾಟ್ ಫೋಕಸ್ ಆನ್ ಚಿಲ್ಡ್ರನ್ಸ್ ರೆಸ್ಪಾನ್ಸಸ್, ಅಂದರೆ ಮಕ್ಕಳ ಒಂದು ಪ್ರತಿಕ್ರಿಯೆಗಳ ಮೇಲೆ ಗಮನವನ್ನು ಕೊಡಲಿಲ್ಲ ಅಂತ. ಆ್ಯಂಡ್ ಲಾಸ್ಟ್ ಒನ್ ಆಪ್ಷನ್ ಡಿ ನೋಡಿ, ಕೋಲನ್ಬರ್ಗ್ ಹ್ಯಾಸ್ ಬೇಸ್ಡ್ ಹಿಸ್ ಸ್ಟಡಿ ಪ್ರೈಮರಿಲಿ ಆನ್ ಅ ಮೇಲ್ ಸ್ಯಾಂಪಲ್ ಅಂತ ಇದೆ. ಅಂದರೆ ಅಧ್ಯಯನವು ಮುಖ್ಯವಾಗಿ ಪುರುಷರ ಮೇಲೆ ಆಧಾರಿತವಾಗಿತ್ತು ಅನ್ನೋದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಡಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕೋಲನ್ಬರ್ಗ್ ಹ್ಯಾಸ್ ಬೇಸ್ಡ್ ಹಿಸ್ ಸ್ಟಡಿ ಪ್ರೈಮರಿಲಿ ಆನ್ ಅ ಮೇಲ್ ಸ್ಯಾಂಪಲ್, ಅಂದರೆ ಇವರ ಒಂದು ಅಧ್ಯಯನ ಪುರುಷರ ಮೇಲೆ ಆಧಾರಿತವಾಗಿತ್ತು, ಹೆಚ್ಚಾಗಿ ಗಂಡಸರ ಮಾದರಿ ಮೇಲೆ ನಡೀತಾ ಇತ್ತು. ಇದು ಲಿಂಗ ಪಕ್ಷಪಾತದ ಒಂದು ಟೀಕೆಗೆ ಕೂಡ ಕಾರಣವಾಯಿತು ಅನ್ನೋದು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅಕಾರ್ಡಿಂಗ್ ಟು ಕೋಲನ್ಬರ್ಗ್ ಇನ್ ವಿಚ್ ಸ್ಟೇಜ್ ಆಫ್ ಮಾರಲ್ ಡೆವಲಪ್ಮೆಂಟ್ ಪೀಪಲ್ ಅಪ್ರೋಚ್ ಮಾರಲ್ ಪ್ರಾಬ್ಲಮ್ಸ್ ಆಸ್ ಮೆಂಬರ್ಸ್ ಆಫ್ ಸೊಸೈಟಿ ಅಂತ ಇದೆ. ಸಮಾಜದ ಸದಸ್ಯರಂತೆ ನೈತಿಕ ಸಮಸ್ಯೆಗಳನ್ನು ನೋಡೋ ಹಂತ ಯಾವುದು ಅನ್ನೋದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆಪ್ಷನ್ಸ್ನ ನೋಡೋದ್ರ ಮುಖಾಂತರ ಆನ್ಸರ್ನ ಹೇಳೋದಾದ್ರೆ ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5 ಆ್ಯಂಡ್ ಸ್ಟೇಜ್ 6 ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಬಿ, ಸ್ಟೇಜ್ 4 ಅನ್ನೋದು ಆನ್ಸರ್ ಆಗುತ್ತೆ. ಲಾ ಆ್ಯಂಡ್ ಆರ್ಡರ್ ಸ್ಟೇಜ್, ಈ ಒಂದು ಹಂತದಲ್ಲಿ ವ್ಯಕ್ತಿ ಕಾನೂನು, ಸಮಾಜದ ನಿಯಮಗಳು, ಕರ್ತವ್ಯ ಇವುಗಳಿಗೆ ಏನು ಮಹತ್ವವನ್ನು ಕೊಡ್ತಾ ಹೋಗ್ತಾನೆ. ಸೊ ಹಾಗಾಗಿ ಇದು ಯಾವುದ್ರಲ್ಲಿ ಬರುತ್ತೆ ಅಂದರೆ ಸಾಂಪ್ರದಾಯಿಕ ನೈತಿಕತೆಯ ಹಂತ, ಅಂದರೆ ಪೀರಿಯಡ್ ಆಫ್ ಪ್ರೀ ಕನ್ವೆನ್ಷನಲ್ ಮೊರಾಲಿಟಿ. ಸೊ 10ನೇ ವರ್ಷದಿಂದ 13 ವರ್ಷಗಳ ಒಂದು ಹಂತದಲ್ಲಿ ಈ ಒಂದು ಇದಾಗುವಂಥದ್ದು. ಈ ಹಂತದಲ್ಲಿ ಸಮಾಜ ನನ್ನನ್ನು ಐಡೆಂಟಿಫೈ ಮಾಡಬೇಕು, ಹಾಗೆ ಸಮಾಜದಲ್ಲಿ ಒಳ್ಳೆಯವನಾಗಿ ಕಾಣಬೇಕು, ಸಮಾಜದಲ್ಲಿ ಯಾವ ಕೆಲಸ ಮಾಡಿದ್ರೆ ನಮಗೆ ಪುರಸ್ಕಾರ ಸಿಗುತ್ತೆ, ಗೌರವ ಕೊಡ್ತಾರೆ, ಅಂತಹ ಒಂದು ನೈತಿಕ ಮೌಲ್ಯಗಳನ್ನು ವಿಚಾರ ಮಾಡಿ ಅಳವಡಿಸ್ಕೊಳ್ತಾನೆ. ಈ ಒಂದು ಹಂತದಲ್ಲಿ ಮಕ್ಕಳ ನೈತಿಕ ತೀರ್ಮಾನಗಳು ಸಾಮಾಜಿಕ ವ್ಯವಸ್ಥೆಯ ಕಾನೂನುಗಳು, ನೀತಿ ನಿಯಮಗಳು ಹಾಗೆಯೇ ಸಂಪ್ರದಾಯಗಳಿಂದ ನಿರ್ಧರಿಸಲ್ಪಡುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಏನಿದೆಲ್ಲ ಸ್ಟೇಜ್ 4 ಲಾ ಆ್ಯಂಡ್ ಆರ್ಡರ್ ಸ್ಟೇಜ್, ಆಪ್ಷನ್ ಬಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಕಾರ್ಡಿಂಗ್ ಟು ಕೋಲನ್ಬರ್ಗ್ಸ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್ ಆ್ಯಂಡ್ ಹಿಸ್ ವೇರಿಯಸ್ ಸ್ಟೇಜಸ್ ಆಫ್ ಮಾರಲ್ ಡೆವಲಪ್ಮೆಂಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಸ್ಟೇಜ್ ಪ್ರಪೋಸ್ಡ್ ಬೈ ಹಿಮ್. ಅಂದರೆ ಕೆಳಗಿನವುಗಳಲ್ಲಿ ಕೋಲನ್ಬರ್ಗ್ ಸೂಚಿಸದೇ ಇರುವಂತಹ ಒಂದು ಹಂತ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ: ಇಂಡಿವಿಜುವಲಿಸಮ್ ಆ್ಯಂಡ್ ಎಕ್ಸ್ಚೇಂಜ್, ಆಪ್ಷನ್ ಬಿ ಇಂಟರ್ ಪರ್ಸನಲ್ ರಿಲೇಷನ್ಶಿಪ್ಸ್, ಆಪ್ಷನ್ ಸಿ ಸೋಷಿಯಲ್ ಕಾಂಟ್ರಾಕ್ಟ್ ಆ್ಯಂಡ್ ಸೋಷಿಯಲ್ ರೈಟ್ಸ್, ಆಪ್ಷನ್ ಡಿ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಏನಿದೆಲ್ಲ ಇಂಟರ್ ಪರ್ಸನಲ್ ರಿಲೇಷನ್ಶಿಪ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಕೋಲನ್ಬರ್ಗ್ ಹಂತಗಳ ಒಂದು ಅಧಿಕೃತ ಹೆಸರು ಅಂತ ಬಂದಾಗ ಪನಿಷ್ಮೆಂಟ್ ಆ್ಯಂಡ್ ಒಬಿಡಿಯನ್ಸಿ ಬರುತ್ತೆ, ಇಂಡಿವಿಜುವಲಿಸಮ್ ಆ್ಯಂಡ್ ಎಕ್ಸ್ಚೇಂಜ್ ಅಂತ ಬರುತ್ತೆ, ಫಸ್ಟ್ ಒನ್ ಇದೆ ಅಲ್ವಾ ಅದು ಬರುತ್ತೆ. ಆ್ಯಂಡ್ ಗುಡ್ ಬಾಯ್ ಗುಡ್ ಗರ್ಲ್ ಬರುತ್ತೆ, ಲಾ ಆ್ಯಂಡ್ ಆರ್ಡರ್ ಬರುತ್ತೆ, ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ 4th ಸ್ಟೇಜಲ್ಲಿ ಬರುತ್ತೆ. ಆ್ಯಂಡ್ ಸೋಷಿಯಲ್ ಕಾಂಟ್ರಾಕ್ಟ್ ಬರುತ್ತೆ, ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಬರುತ್ತೆ. ಆ್ಯಂಡ್ ಇಂಟರ್ ಪರ್ಸನಲ್ ರಿಲೇಷನ್ಶಿಪ್ಸ್ ಅನ್ನೋದು ಬರೋದಿಲ್ಲ. ಸೊ ಇದು ಯಾವುದೇ ಒಂದು ಹಂತದಲ್ಲಿ ಬರದೇ ಇರೋ ಕಾರಣ ಈ ಒಂದು ಆಪ್ಷನ್ ಇಲ್ಲಿ ಸರಿಯಾಗಿರುವಂಥದ್ದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ದ ಮೋಸ್ಟ್ ಪ್ರಿಮಿಟಿವ್ ಸೆಂಟಿಮೆಂಟ್ ಎಕ್ಸ್ಪ್ರೆಸ್ಡ್ ಬೈ ದ ಚೈಲ್ಡ್ ಇನ್ ದ ಅರ್ಲಿ ಚೈಲ್ಡ್ಹುಡ್ ಇಸ್ ಡ್ಯಾಶ್ ಅಂತ. ಪ್ರಾರಂಭಿಕ ಬಾಲ್ಯದಲ್ಲಿ ಮಕ್ಕಳಲ್ಲಿ ಕಾಣುವಂತಹ ಅತ್ಯಂತ ಮೂಲಭೂತ ಭಾವನೆ ಯಾವುದು ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಹಿಸ್ ಲವ್ ಫಾರ್ ಹಿಸ್ ಓನ್ ಸೆಲ್ಫ್, ತನ್ನ ಮೇಲಿನ ಪ್ರೀತಿ. ಆಪ್ಷನ್ ಬಿ ಹಿಸ್ ಲವ್ ಫಾರ್ ಹಿಸ್ ಟಾಯ್ಸ್, ತನ್ನ ಆಟಿಕೆಗಳ ಮೇಲಿನ ಪ್ರೀತಿ. ಆಪ್ಷನ್ ಸಿ ಹಿಸ್ ಲವ್ ಫಾರ್ ಹಿಸ್ ಪೇರೆಂಟ್ಸ್, ಪೋಷಕರ ಮೇಲಿನ ಪ್ರೀತಿ. And the last one is all of the above, ಮೇಲಿನ ಎಲ್ಲವೂ ಅನ್ನೋದು. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ ಡಿ, ಆಲ್ ಆಫ್ ದ above ಇಸ್ ದ ರೈಟ್ ಆನ್ಸರ್. ಮೇಲಿನ ಎಲ್ಲವೂ ಕೂಡ. ಮಗು ಫಸ್ಟು ತನ್ನನ್ನು ಇಷ್ಟಪಡುತ್ತೆ, ತನ್ನ ಟಾಯ್ಸ್ಗಳ ಮೇಲೆ ಇಷ್ಟಪಡುತ್ತೆ, ಪೋಷಕರನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡುತ್ತೆ. ಇದೆಲ್ಲವೂ ಕೂಡ ಪ್ರಾರಂಭಿಕ ಭಾವನೆಗಳು. ಸೊ ಹಾಗಾಗಿ ಆಪ್ಷನ್ ಡಿ, ಆಲ್ ಆಫ್ ದ above ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.